ನಮ್ ಏರಿಯಾದ ಮಂದಿ ರೊಕ್ಕ ತಗೊಂಡು ಒಂದ್ 100 ತೋಲಿ 50 ತೋಲಿ ದುಡ್ಡು ತಗೊಂಡು ಓಟ್ ಹಾಕ್ತಾರಲ್ಲ ಅಷ್ಟೇ ಅಮ್ಮ ನಿಮಗ್ ಕೊಟ್ಟಿವಿ ನೀವ್ ಓಟ್ ಹಾಕಿರಿ. ಅದು ಒಂದ್ ಅವ್ರ ಮನ್ಸಿನಾಗ ಇಟ್ಕೊಂಡ್ ಬಿಟ್ಟಾರ. ಈಗ ಆ ಟೈಮಿಗೆ ಯಾವನೋ ಬಂದ್ರು ಇಲ್ಲಿ ಇದು ಡ್ರೈನೇಜ್ ಹೊರಗ್ ಹೊಂಟದ. ಇಲ್ಲಿ 4 ಸತಿ ಹೇಳಿರಿ ಅವ್ರ ಬಂದ್ ಮಾಡಲಾಗ್ಯಾರ. ಇಲ್ಲಿ ನಮ್ ದುಕಾನದ ಹಂಗೆ ದುಕಾನ್ದಾಗ ದಾಮಿಗಳದು ಹೊಂಟವ. ಇಲ್ಲಿ ಪಾರ್ಗಳದು ಓಡಾಡ್ತಾವ, ಅದೆಲ್ಲ ಕಾಲಿಗೆಲ್ಲ ಇದು ಹತ್ಲತ್ತದ. ಹಂಗೆ ಇದು ವಾಸನೆ ಹೊಂಟ ಪೂರಾ ಎಲ್ಲ 4-5 ಮನಿಗ್ ಪೂರಾ ಮನ್ಯಾಗೆಲ್ಲ ವಾಸನೆ ಹೊಂಟದ. ಇದು ಸಾಫ್ ಮಾಡ್ಬೇಕಂತ ರಿಕ್ವೆಸ್ಟ್. ಪಲಾಟೆಯಲ್ಲಿ ಕುಲ್ಲದ ಅಲ್ಲೇ ಗಲೀಜು. ಇನ್ನೊಂದು ನಾಲಿ ಮಾಡ್ಯಾರ, ನಾಲಿ ಗಲೀಜ್ ಇದ್ದು ಸಲ್ಯಾಕ ಬಾಗಲ್ ಮುಂದ್ ಕೂಡ್ಲಾಕ ಬಾಳ ಪರಿಸ್ಥಿತಿ ಗಂಭೀರ ನಮ್ದು. ಬಾಗಲೇ ಮುಚ್ಕೋಬೇಕು. ಆರಾಯ್ತಂದ್ರ ಬಾಗಲ್ ಮುಚ್ಕೊಂಡ್ ಕೂಡ್ಬೇಕು. ಇನ್ನೊಂದ್ ಏನಂದ್ರ ನಾಲಿ ಕೇಳಲ್ಲ, ಒಂದ್ ನಳದ್ ಕೇಳಲ್ಲ, ಒಂದ್ ಏನು ಕೇಳಲ್ಲ. ಏನಾರ ಎಲೆಕ್ಷನ್ ಬಂದ್ ಹೊತ್ತಿನಾಗಿಲ್ಲ ಯವ್ವ ನಿಮ್ಮ ಅಪ್ಪ ನಿನ್ ಗಂಡಿಗೆ ನಾ ಹುಟ್ಟಿನಿ ಅವಂದೇ ಬಡ್ದದ್ ನನ್ಗಂತ ಬರ್ತಾರ. ಈಗ ಏನ್ ಅಂದ್ರ ಅನ್ಕೊಂಬಲ್ಯಾಕ, ಏನ್ ಆಡ್ಕೊಂಬಲ್ಯಾಕ. ನನ್ನ ಹೆಸರು ಜಗದೇವಿ ಬಾಗೋಡಿ ಅಂತ ಅಡ್ಡ ಹೆಸರು. ಇನ್ನೊಂದ್ ಏನಂದ್ರ ನಾವ್ ಏನ್ ಕೇಳಿದ್ರು 100 ಸಾರಿ ಫೋನ್ ಮಾಡಿದ್ರು ಆಯ್ತು ಬರ್ತೀನಿ ಕೌನ್ಸಿಲರ್. ಇನ್ನೊಂದ್ ಏನಂದ್ರ ಯಾ ಕೌನ್ಸಿಲರ್ ಏನು ಅಂತೇಳಿ ಈಗಾರ ನಮಗ ಗೊತ್ತಿಲ್ಲ. ಈಗ ಎಲೆಕ್ಷನ್ ಮುಂದ್ ಬರ್ದಿರಂದಾಗ ಅವಾಗೇ ಇಟ್ ಬರೋದು, ಅದು ಮಾಡ್ತೀನಮ್ಮ ಇಟ್ ಕಂಟಿ ಕಡಿಯೋದು, ಸಾಫ್ ಮಾಡೋದು, ಹೋಗೋದು. ಮುನ್ಸಿಪಾಲ್ಟಿ ಗಾಡಿನೂ ಬರಲ್ಲ, ಯಾರು ಕೇಳಲ್ಲ. ನಮ್ದು ಏನಾನ ಇದ್ರು ಮುನ್ಸಿಪಾಲ್ಟಿಗೆ ಹೋಗಿ ನಿಂತರ ಏನಂತಾರ, 20 ಮಂದಿ ಅರ್ಜಿ ಬರ್ಕೊಂಡು 20 ಮಂದಿ ಕರ್ಕೊಂಡ್ ಬಾ ಅಂತಾರ. ನಾವ್ 6 ಗಂಟೆಕ ಕೆಲ್ಸಕ್ ಹೋಗಲಿಲ್ಲ ಅಂದ್ರ ನಡೆಯಲ್ಲ, ಮಾಡ್ತೀನವ್ರ ನಾವ್ ಕೂಲಿ ಮಂದಿ. ಇನ್ನೊಂದ್ ಏನಂದ್ರ ಕೂಲಿ ಬಿಟ್ಟು ಬಂದ್ರು ನಾವ್ ಅಲ್ಲಿ ಮುನ್ಸಿಪಾಲ್ಟಿ ಮುಂದ್ ಬಂದ್ ನಿಂತ್ರು ಅವ್ರ ಮನೆಗೆ ಹೆಣ್ಣು ಗಂಡು ನಮ್ಮ ಅಕ್ಕ ತಂಗಿದಾರು, ನಮ್ಮ ತಾಯಿ, ನಮ್ ತಂದಿ, ಇನ್ನೊಂದು ಎಲ್ಲರೂ ನಮ್ಮ ಅಕ್ಕ ತಂಗಿದಾರ ತಿರ್ಕೊಂಡ್ ಕೇಸಿ ಏನೋ ಬಂದಿರಲ್ಲಮ್ಮ ನಿಮ್ ಪರಿಸ್ಥಿತಿ ಏನದ ಅಂತೇಳಿ ಯಾರು ಬಂದ್ರೆ ನಮ್ ಕೇರ್ ಮಾಡಲ್ಲ ಮುನ್ಸಿಪಾಲ್ಟಿಗೆ ಹೋದ್ರು. ಇನ್ನೊಂದ್ ಏನಂದ್ರ ಮುನ್ಸಿಪಾಲ್ಟಿ ಕೇಳ್ರಿ, ನಳದ ಇಂಜಿನಿಯರಿಂಗ್ ಕೇಳ್ರಿ, ಅವ್ರಿಗೆ ಕೇಳ್ರಿ, ಇವ್ರಿಗೆ ಕೇಳ್ರಿ ಅಂದ್ರ ನಾವ್ ಓದ್ದವ್ರಲ್ಲ ಬರ್ದವ್ರಲ್ಲ. ಆಶ್ರಯ ಕಾಲನಿ 5. ಆಯ್ತು. ಈ ನಾಲಿ ಮಾಡಿ ಹೋಗ್ಯಾರ ಅಂದಾಗ ನಾಲಿ ಮಾಡ್ರ ಹಿಡಿದು ಯಾರು ಬಂದ್ ಕೇಳಿಲ್ಲ. 100 ಸಾರಿ ಫೋನ್ ಮಾಡಿದ್ರು ಹೂ ಅಂದಾರ ಅಷ್ಟೇ, ಮತ್ತೇನು ಇಲ್ಲ. ಈಗ 6 ಗಂಟೆಕ್ ನೀವ್ ಬಂದಿರಲ್ಲ, ಯಾರೇ ಬಂದ್ರು ನಾ ಆಡಿದ್ ಮಾತ್ ನೀವ್ ಕಿವಾಗ ಹಾಕೊಟ್ರಿ ನಮ್ ಬಾಗಲ್ ಬಂದ್ ಕೂಡ್ರಿ, ಕುಂತು ಏನ್ ಬರ್ತದ, ಯಾವ್ದ್ ಬರ್ತದ, ಹೆಂಗ್ ಕೂಡ್ಬೇಕಾ ಇಲ್ಲ ಅನ್ನೋದ್ ಗೊತ್ತಾತದ. ಒಂದ್ ಬಾಯಿ ತೆರ್ದ್ ಮಾತಾಡ್ಲಕ ಬಾಗಿಲ ಒಳಗ್ ಮಚ್ಚಾರ ಹೋಗ್ತಾವ ಬಾಯಾಗ ಸಾಯ್ತಕ. ಇನ್ನೊಂದ್ ಏನಂತಂದ್ರ ಏನಾರ ಬೇಮಾರಿ ಬಂದ್ರ ನಾವ್ ದವಾಖಾನಿಗ್ ಹೋಗ್ಬೋದ, ಹೆಂಗ್ ಹೋಗ್ಬೇಕು, ದುಡ್ಡು ಇಲ್ದೆ ಹೋಗ್ತಿವ. ಹಾಸ್ಪಿಟಲ್ ಹೋದ್ರು ಸರ್ಕಾರ ದವಾಖಾನೆ ಅಂದ್ರ ನಮ್ಗ ಆಗಲ್ಲ. ನಮ್ ಪರಿಸ್ಥಿತಿ ಚಂದಿಲ್ಲ. ಯಾರ ಏನ್ ಕೇಳಿದ್ರು ನಮ್ ಪರಿಸ್ಥಿತಿ ಕೇಳೋರ್ ಇದ್ರಿಲ್ಲ. ನಮ್ ಏರಿಯಾದ ಮಂದಿ ರೊಕ್ಕ ತಗೊಂಡು ಒಂದ್ 100 ತೋಲಿ 50 ತೋಲಿ ದುಡ್ಡು ತಗೊಂಡು ಓಟ್ ಹಾಕ್ತಾರಲ್ಲ ಅಷ್ಟೇ ಅಮ್ಮ ನಿಮಗ್ ಕೊಟ್ಟಿವಿ ನೀವ್ ಓಟ್ ಹಾಕಿರಿ. ಅದು ಒಂದ್ ಅವ್ರ ಮನ್ಸಿನಾಗ ಇಟ್ಕೊಂಡ್ ಬಿಟ್ಟಾರ. ಈಗ ಆ ಟೈಮಿಗೆ ಯಾವನೋ ಬಂದ್ರು ಇಲ್ಲಿ ದುಡ್ಡನ್ನು ಹೇಳ್ಬಾರ್ದು. ನಮ್ ಪರಿಸ್ಥಿತಿ ಎಲ್ಲ ಸಾಲು ಮಾಡ್ಬೇಕು, ಕೇಳ್ಬೇಕು ಅಷ್ಟೇ, ಮತ್ತೇನಿಲ್ಲ. ನಾವೇ ಡೋಟ್ ಹಾಕ್ಲಿಲ್ಲ. ನಮಸ್ಕಾರ ಸರ್, ನಾನು ಇಲ್ಲಿ ಆಶ್ರಯ ಕಾಲನಿದಾಗ BR ಮಳಖೇಡ್ ರೋಡ್ ಅಂತ ಸ್ಕೂಲ್ ಸರ್ಕಾರಿ ಶಾಲೆಯಲ್ಲಿ HM ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಸುಮಾರು ಸಾರಿ ಲೆಟರ್ ಕೊಟ್ಟಿದ್ದೀನಿ ಸರ್ ಮುನ್ಸಿಪಾಲ್ಟಿ ಆಫೀಸ್ಗೂ. ಅದ ಲೆಟರ್ ಕೊಡ್ತೀನಿ ಅಷ್ಟೇ ಸರ್, ಯಾರು ಬಂದು